ಇವತ್ತು ನಾವು ದರ್ಶನ್ ಅವ್ರ ಪರವಾಗಿ ಅವ್ರ ಬೇಲ್ ಅರ್ಜಿ ವಿಚಾರಣೆಗೆ ಬಂತು. ದರ್ಶನ್ ಅವ್ರ ಪರವಾಗಿ ಹಿರಿಯ ವಕೀಲರು ಸಿ ವಿ ನಾಗೇಶ್ ಸರ್ ಬಂದು ಇವತ್ತು ಆರ್ಗ್ಯೂ ಮಾಡಿದ್ದಾರೆ. ನಮ್ಮ ಪರವಾಗಿ ಅಂದರೆ ಈ ಚಾರ್ಜ್ ಶೀಟ್ನಲ್ಲಿ ದೋಷಾರೋಪಣಾ ಪಟ್ಟಿನಲ್ಲಿ ಏನೇನು ಲೂಪ್ ಹೋಲ್ಸ್ ಇದೆ ಅಂದರೆ ನಾವು ಬೇಲ್ ತಗೊಳ್ಳೋಕ್ಕೆ ಯಾವ್ಯಾವ ವಾದಗಳನ್ನ ನಮ್ಮ ಪರವಾಗಿದ್ದಾವೆ ಚಾರ್ಜ್ ಶೀಟಲ್ಲಿ ಅನ್ನೋದನ್ನ ನಾವು ಇವತ್ತು ಸೀನಿಯರ್ ಕೌನ್ಸಿಲ್ ಆದ ಸಿ ವಿ ನಾಗೇಶ್ ಸರ್ ಇವತ್ತು ವಾದ ಮಾಡಿದ್ದಾರೆ. ಮುಂದುವರೆದ ವಿಚಾರಣೆಗೆ ನಾಳೆಗೆ ಹಾಕ್ಕೊಂಡಿದ್ದಾರೆ. ನಮ್ಮದೇನು ಉಳಿದಂಥ ಏನು ವಾದಗಳಿದ್ದಾವೆ ಅಂದರೆ ನಮ್ಮ ಪರವಾಗಿ ಅಂದರೆ ಬೇಲ್ ಸಿಗುವಂಥ ಅಂಶಗಳು ಏನೇನಿದೆ ಅದನ್ನು ನಾಳೆಗೆ ನಾವು ವಾದ ಮುಂದುವರಿಸ್ತೀವಿ. ಸರ್, ಈವರೆಗೂ ನೀವು ಉಲ್ಲೇಖಿರುವಂತಹ ಅಂಶಗಳು ಯಾವ್ಯಾವನ್ನ ನೀವು ಕಂಡು ಬಂದಂತೆ ನಾಗೇಶ್ ಸರ್ ಉಲ್ಲೇಖಿಸಿರುವಂತಹ ಅಂಶಗಳು ಯಾವ್ಯಾವ? ಅಲ್ಲ, ಇದುವರೆಗೂ ಅದನ್ನು ಇವತ್ತು ಕೋರ್ಟಲ್ಲಿ ವಿಚಾರಣೆ ನಡೆದಿದೆ. ಆ ಅಂಶಗಳು ಅಂದರೆ ತನಿಖಾಧಿಕಾರಿಗಳು ಅಂದರೆ ಈ ಘಟನೆ ನಡೆದಂಥ ದಿನದಿಂದ ಹಿಡಿದು ಈ ಆರೋಪಿಗಳನ್ನ ಅರೆಸ್ಟ್ ಮಾಡುವಂಥವ್ರಿಗೂ ಅಂದರೆ ದರ್ಶನ್ ಅವ್ರನ್ನ ಒಳಗೊಂಡಂತೆ ಉಳಿದಂಥ ಆರೋಪಿಗಳು ಅರೆಸ್ಟ್ ಮಾಡೋವರೆಗೂ ಸಹ ಯಾವ ರೀತಿಯ ಮ್ಯಾನಿಪ್ಯುಲೇಷನ್ಸ್ ಮಾಡಿದ್ದಾರೆ, ಯಾವ್ಯಾವ ರೀತಿಯ ಲೋಪದೋಷಗಳಿದೆ ಅನ್ನೋದು ಇವತ್ತು ನಾವು ನ್ಯಾಯಾಲಯಕ್ಕೆ ಸೀನಿಯರ್ ಎತ್ತಿ ತೋರಿಸಿದ್ದಾರೆ. ಅದು ಮುಂದುವರೆದ ಭಾಗವಾಗಿ ಅಂದರೆ ಉಳಿದಂಥ ಏನೇನು ಲೋಪದೋಷಗಳಿದ್ದಾವೆ ಅನ್ನೋದನ್ನ ನಾಳೆ ಅದನ್ನು ವಿಚಾರಣೆ ಮುಂದುವರಿಸ್ತೇವೆ. ನಾಳೆ ಮಧ್ಯಾಹ್ನ 12:15ರಿಂದ ನಮ್ಮದು ವಿಚಾರಣೆ ಮತ್ತೆ ಮುಂದುವರಿಯುತ್ತೆ. ಇವತ್ತು ನಾವು ದರ್ಶನ್ ಅವ್ರ ಪರವಾಗಿ ಅವ್ರ ಬೇಲ್ ಅರ್ಜಿ ವಿಚಾರಣೆಗೆ ಬಂತು. ದರ್ಶನ್ ಅವ್ರ ಪರವಾಗಿ ಹಿರಿಯ ವಕೀಲರು ಸಿ ವಿ ನಾಗೇಶ್ ಸರ್ ಬಂದು ಇವತ್ತು ಆರ್ಗ್ಯೂ ಮಾಡಿದ್ದಾರೆ. ನಮ್ಮ ಪರವಾಗಿ ಅಂದರೆ ಈ ಚಾರ್ಜ್ ಶೀಟ್ನಲ್ಲಿ ದೋಷಾರೋಪಣಾ ಪಟ್ಟಿನಲ್ಲಿ ಏನೇನು ಲೂಪ್ ಹೋಲ್ಸ್ ಇದೆ ಅಂದರೆ ನಾವು ಬೇಲ್ ತಗೊಳ್ಳೋಕ್ಕೆ ಯಾವ್ಯಾವ ವಾದಗಳನ್ನ ನಮ್ಮ ಪರವಾಗಿದ್ದಾವೆ ಚಾರ್ಜ್ ಶೀಟಲ್ಲಿ ಅನ್ನೋದನ್ನ ನಾವು ಇವತ್ತು ಸೀನಿಯರ್ ಕೌನ್ಸಿಲ್ ಆದ ಸಿ ವಿ ನಾಗೇಶ್ ಸರ್ ಇವತ್ತು ವಾದ ಮಾಡಿದ್ದಾರೆ. ಮುಂದುವರೆದ ವಿಚಾರಣೆಗೆ ನಾಳೆಗೆ ಹಾಕ್ಕೊಂಡಿದ್ದಾರೆ. ನಮ್ಮದೇನು ಉಳಿದಂಥ ಏನು ವಾದಗಳಿದ್ದಾವೆ ಅಂದರೆ ನಮ್ಮ ಪರವಾಗಿ ಅಂದರೆ ಬೇಲ್ ಸಿಗುವಂಥ ಅಂಶಗಳು ಏನೇನಿದೆ ಅದನ್ನು ನಾಳೆಗೆ ನಾವು ವಾದ ಮುಂದುವರಿಸ್ತೀವಿ. ಸರ್, ಈವರೆಗೂ ನೀವು ಉಲ್ಲೇಖಿರುವಂತಹ ಅಂಶಗಳು ಯಾವ್ಯಾವನ್ನ ನೀವು ಕಂಡು ಬಂದಂತೆ ನಾಗೇಶ್ ಸರ್ ಉಲ್ಲೇಖಿಸಿರುವಂತಹ ಅಂಶಗಳು ಯಾವ್ಯಾವ? ಅಲ್ಲ, ಇದುವರೆಗೂ ಅದನ್ನು ಇವತ್ತು ಕೋರ್ಟಲ್ಲಿ ವಿಚಾರಣೆ ನಡೆದಿದೆ. ಆ ಅಂಶಗಳು ಅಂದರೆ ತನಿಖಾಧಿಕಾರಿಗಳು ಅಂದರೆ ಈ ಘಟನೆ ನಡೆದಂಥ ದಿನದಿಂದ ಹಿಡಿದು ಈ ಆರೋಪಿಗಳನ್ನ ಅರೆಸ್ಟ್ ಮಾಡುವಂಥವ್ರಿಗೂ ಅಂದರೆ ದರ್ಶನ್ ಅವ್ರನ್ನ ಒಳಗೊಂಡಂತೆ ಉಳಿದಂಥ ಆರೋಪಿಗಳು ಅರೆಸ್ಟ್ ಮಾಡೋವರೆಗೂ ಸಹ ಯಾವ ರೀತಿಯ ಮ್ಯಾನಿಪ್ಯುಲೇಷನ್ಸ್ ಮಾಡಿದ್ದಾರೆ, ಯಾವ್ಯಾವ ರೀತಿಯ ಲೋಪದೋಷಗಳಿದೆ ಅನ್ನೋದು ಇವತ್ತು ನಾವು ನ್ಯಾಯಾಲಯಕ್ಕೆ ಸೀನಿಯರ್ ಎತ್ತಿ ತೋರಿಸಿದ್ದಾರೆ. ಅದು ಮುಂದುವರೆದ ಭಾಗವಾಗಿ ಅಂದರೆ ಉಳಿದಂಥ ಏನೇನು ಲೋಪದೋಷಗಳಿದ್ದಾವೆ ಅನ್ನೋದನ್ನ ನಾಳೆ ಅದನ್ನು ವಿಚಾರಣೆ ಮುಂದುವರಿಸ್ತೇವೆ. ಸಮಯ ನಾಳೆ ಮಧ್ಯಾಹ್ನ 12:15ರಿಂದ ನಮ್ಮದು ವಿಚಾರಣೆ ಮತ್ತೆ ಮುಂದುವರಿಯುತ್ತೆ.